ಮನೆಯಲ್ಲಿ ಪಕ್ಷಿಗಳ ಊರಿನಲ್ಲಿ ಒಂದು ಬೇಸಿಗೆ ಕಾಲದ ಸಮಯದಲ್ಲಿ ಕುಹು ಬಾತು, ಲೂಸಿ ಪಾರಿವಾಳ, ತುನಿ ಗುಬ್ಬಚ್ಚಿ, ಚೋಟುಗಿಳಿ, ಮಕ್ಕಳಾದ ಬನ್ನಗಿಳಿ, ಬುಜ್ಜಿ ಗುಬ್ಬಚ್ಚಿ ಎಲ್ರೂ ಒಂದು ಮರದ ಕೆಳಗಡೆ ಕೂತ್ಕೊಂಡು ಈ ರೀತಿ ಮಾತಾಡ್ತಿದ್ರು. ಅಯ್ಯೋ, ಋತುಗಳು ಬದಲಾಗುತ್ತೆ ಅಂತ ನಾನು ಕೇಳಿದ್ದೀನಿ. ಆದ್ರೆ ಇಷ್ಟು ವರ್ಷದಲ್ಲಿ ಈ ರೀತಿ ಬಿಸಿಲನ್ನ ಇದುವರೆಗೂ ನಾನು ನೋಡ್ಲೇ ಇಲ್ಲ ತೋನಿ. ಬೆಳಿಗ್ಗೆ 7 ಗಂಟೆ ಆದ್ರೆ ಸಾಕು, ಆ ಸೂರ್ಯ ಬಂದು ನಮ್ಮ ನಡು ನೆತ್ತಿಯಲ್ಲೇ ಬಂದು ಕೂತ್ಕೋತಾನೆ. ಹೌದು ಚೋಟು, ಹಗ್ಲಲ್ಲಿ ಆಕಾಶದ ಕಡೆ ಕಣ್ಣೆತ್ತಿ ಕೂಡ ನೋಡಕ್ಕಾಗ್ತಾ ಇಲ್ಲ. ಆ ಸೂರ್ಯ ಕಣ್ಣನ್ನು ಹಾಗೆ ಚುಚ್ಚುತ್ತಾ ಇದ್ದಾನೆ. ಇದುವರೆಗೂ ನಾನು ಎಲ್ಲೂ ನೋಡದಂತ ಬಿಸಿಲು ಇವಾಗ ನಮ್ಮ ಊರಲ್ಲಿ. ಬಿಸಿಲಿಗೆ ಮರ ಎಲ್ಲ ಒಣಗೋಗಿದೆ. ಯಾವ ಕಡೆ ಕೂಡ ಹಚ್ಚ ಹಸಿರಿನಿಂದ ನೋಡಲು ಸಾಧ್ಯವೇ ಇಲ್ಲ. ಅಯ್ಯೋ ತುನಿ, ನೀನು ಸಣ್ಣ ಸಣ್ಣ ಗಿಡಗಳ ಬಗ್ಗೆ ಮಾತಾಡ್ತಾ ಇದೀಯಾ? ಒಡೆಯುವಂತ ಈ ಬಿಸಿಲಿಗೆ ಇಲ್ಲಿ ನೋಡ್ದ ಎಷ್ಟು ದೊಡ್ಡ ಮರನೇ ಒಣಗೋಗಿದೆ ಅಂತ. ಈ ಮರದಲ್ಲಿ ಒಂದೊಂದಾದ್ರೂ ಎಲೆಗಳು ಎಲ್ಲಾದ್ರೂ ಕಾಣಕ್ಕೆ ಸಿಗ್ತಾ ಇದೀಯಾ? ನನ್ನ ತರಕಾರಿ ಅಂಗಡಿಯಲ್ಲಿ ನನ್ನ ತರಕಾರಿ ಎಲ್ಲ ಬಾಡೋಗಿ ಸತ್ತೋಗಿದೆ. ಈ ಬಿಸಿಲಿಗೆ ನನ್ನ ಅಂಗಡಿಯಲ್ಲಿ ಸ್ವಲ್ಪ ಹೊತ್ತು ಕೂರ್ಲಿಕ್ಕೆ ಆಗ್ತಾ ಇಲ್ಲ. ಲೂಸಿ, ಈ ಉಷ್ಣಕ್ಕೆ ನಿನ್ನ ಅಂಗಡಿಯಲ್ಲಿ ತರಕಾರಿ ಎಲ್ಲ ಬಾಡಿ ಹೋಗ್ತಾ ಇದೆ, ನಿನ್ನಿಂದ ಅಂಗಡಿಯಲ್ಲಿ ಕೂರಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದೀಯಾ. ಆದ್ರೆ ನನ್ನ ಕಷ್ಟ ಏನು ಗೊತ್ತಾ? ನೀರಿಲ್ದೆ ನನ್ನಿಂದ ಜೀವನ ಮಾಡಕ್ಕೆ ಆಗಲ್ಲ. ಅಂಥದ್ರಲ್ಲಿ ಎಲ್ಲೋಗಿ ನೋಡಿದ್ರು ಯಾವ ಕಡೆನೂ ನೀರೇ ಇಲ್ಲ ಗೊತ್ತಾ. ನೀರಿದೆ ಅನ್ಕೊಂಡು ಹೋಗಿ ಬಾವಿಗೆ ಇಳಿದ್ರೆ ಅಲ್ಲಿ ಬರೀ ಮಣ್ಣು ಮಾತ್ರ ಉಳ್ಕೊಂಡಿದೆ. ಹೀಗೆ ಮುಂದುವರೆದ್ರೆ ನಾನು ಕೂಡ ಗಾಳಿಯಲ್ಲೇ ಸೇರ್ಕೋತೀನಿ. ಮನೇಲಿ ಇರೋಣ ಅಂತ ಆಲೋಚನೆ ಮಾಡಿ ಮನೆಯೊಳಗೆ ಇರೋಣ ಅಂತ ನೋಡಿದ್ರೆ ನಾವೆಲ್ಲರೂ ಮನೆಯೊಳಗೆ ಇದ್ರೆ ತಂದೂರಿ ಚಿಕನ್ ಆಗಿ ಒಣಗಿ ಹೋಗ್ಬಿಡ್ತೀವಿ. ಸರಿ, ಹೊರಗಡೆ ಹೋಗೋಣ ಅಂತ ನೋಡಿದ್ರೆ ಈ ಬಿಸಿಲಿಗೆ ಹೊರಗಡೆ ಕೂಡ ಹೋಗಕ್ಕಾಗ್ತಾ ಇಲ್ಲ. ಮನೆಯಲ್ಲಿ ಕೂತ್ಕೊಂಡು ತಂಪಾಗಿ ನೀರು ಕುಡಿಯೋಣ ಅಂತ ಯೋಚನೆ ಮಾಡಿದ್ರೆ ಕುಡಿಯಕ್ಕೆ ತಂಪು ನೀರು ಕೂಡ ಇಲ್ಲ. ಏನೋ ಮಾಡೋದು, ಎಲ್ಲಿಂದ ನೀರ್ ತರದು? ಈ ಬಿಸಿಲಿಗೆ ನಾವು ಕೂಡ ಸತ್ತೋಗ್ಬಿಡ್ತೀವೋ ಏನೋ, ನಂಗೆ ಭಯ ಆಗ್ತಾ ಇದೆ. ಅಮ್ಮ, ನನಗೂ ಕೂಡ ನೀರ್ ಕುಡಿಬೇಕು ಅನ್ಸುತ್ತೆ. ಮನೆಯಲ್ಲಿ ಮಡಿಕೆಯಲ್ಲಿ ನೀರಿದೆಯಾ ಅಂತ ನೋಡಿದ್ರೆ ಮಡಿಕೆಯಲ್ಲಿರುವ ನೀರೆಲ್ಲ ಖಾಲಿಯಾಗಿ ಹೋಗಿದೆ ಅಮ್ಮ. ಆವಾಗ ಮರದ ಮೇಲೆ ನಿಂತ್ಕೊಂಡು ಮಹಿ ಹದ್ದು, ಗೆಳೆಯರೇ, ನಾನು ಕೂಡ ತುಂಬಾ ಎತ್ತರಕ್ಕೆ ಹೋಗಿ ಹಾರಿ ನೋಡಿದೆ ಎಲ್ಲಿಯಾದ್ರೂ ನೀರು ಕಣ್ಣಿಗೆ ಕಾಣಿಸ್ತಾ ಇದೆಯಾ ಅಂತ. ಆದ್ರೆ ನಾನು ಎಷ್ಟು ದೂರ ಹೋದ್ರೂ ಕೂಡ ಎಲ್ಲಿಯೂ ಕೂಡ ನನಗೆ ಒಂದು ಹನಿ ನೀರು ಕೂಡ ಕಾಣಲೇ ಇಲ್ಲ. ಮಳೆಕಾಲ ಆರಂಭವಾಗುವುದಕ್ಕೆ ಮುಂಚಿತವಾಗಿ ಈ ಊರೇ ನಾಶವಾಗ್ಬಿಡುತ್ತೆ. ಪಕ್ಷಿಗಳೆಲ್ಲರೂ ಹಾಗೆ ಮಾತಾಡ್ತಾ ಇದ್ದಾಗ ಚಿಚುಕಾಗೆ ಚಿನ್ನುಕಾಗೆ ಸ್ವಲ್ಪ ನೀರು ಹಾಗೇನೆ ಆ ಅಡವಿಯಲ್ಲಿ ಸಿಗುವ ಹಣ್ಣುಗಳನ್ನ ತಗೊಂಡ್ ಬಂದ್ರು. ಅಲ್ ನೋಡಿ ಚೋಟು, ಅಲ್ ನೋಡು, ನಮ್ಮ ಚಿಚ್ಚು ಏನೋ ತಗೊಂಡ್ಬರ್ತಿದ್ದಾಳೆ. ಕೈಯಲ್ಲಿ ನೀರ್ ರೀತಿ ಇದೆ. ಚಿಚುಕಾಗೆ ಪ್ರೀತಿಯಿಂದ, ಹಲೋ ಫ್ರೆಂಡ್ಸ್, ನೀವು ಯಾರು ಕೂಡ ಕಷ್ಟಪಡಬೇಡಿ. ನೀವೆಲ್ಲರೂ ಇಲ್ಲಿ ಕಷ್ಟಪಡ್ತಾ ಇರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೇನೆ ಹಣ್ಣಿರುವ ಕಾಡಿಗೆ ಹೋಗಿ ಹಣ್ಣುಗಳನ್ನ ಕುಯ್ಕೊಂಡು ಅಲ್ಲಿರುವ ನೀರನ್ನು ಸ್ವಲ್ಪ ತಂದಿದ್ದೀನಿ. ಮೊದಲು ಬುಜ್ಜಿ ಬನ್ನುಗೆ ಕೊಡಿ. ತುಂಬಾ ಥ್ಯಾಂಕ್ಸ್ ಚಿಚ್ಚು, ಮಕ್ಕಳು ನೀರಿಲ್ದೆ ತುಂಬಾನೇ ಕಷ್ಟಪಡ್ತಾ ಇದ್ರು. ಬನ್ನು ಬುಜ್ಜಿ ಬನ್ನಿ. ಆಂಟಿ, ತುಂಬಾ ಥ್ಯಾಂಕ್ಸ್ ಆಂಟಿ, ನಮಗೋಸ್ಕರ ಹಣ್ಣು ನೀರ್ನ ತಂದಿದ್ದೀರಾ. ಹಬ್ಬ, ಇವಾಗ್ಲೇ ನನ್ನ ಜೀವ ಬಂದಿದ್ದು. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಬಿಸಿಲಿಂದ ನಾವು ನಮ್ಮನ್ನು ಕಾಪಾಡ್ಕೊಳ್ಳಕ್ಕೆ ನನಗೆ ಒಂದು ಒಳ್ಳೆ ಐಡಿಯಾ ಸಿಕ್ಕಿದೆ. ನಾನು ನಮ್ಮ ಊರನ್ನು ತುಂಬಾ ದಾಟಿ ಹೋದಾಗ ಅಲ್ಲಿ ಒಂದು ದೊಡ್ಡ ಬೆಟ್ಟ ಇತ್ತು. ಆ ಬೆಟ್ಟದ ಕೆಳಗೆ ಏನಿತ್ತು ಅಂದ್ರೆ, ಚಿಚ್ಚು, ಆ ಬೆಟ್ಟದ ಕೆಳಗೆ ಏನಿದೆ? ನಮ್ಮನ್ನ ಕಾಪಾಡ್ಕೊಳ್ಳುವ ರೀತಿ ಏನಾದ್ರೂ ಇದೆಯಾ? ಆ ಬೆಟ್ಟಗಳ ನಡುವೆಲ್ಲಿ ಒಂದು ದೊಡ್ಡ ಮರ ಇತ್ತು. ಆ ಮರದ ಕೆಳಗೆ ಒಂದು ಗುಹೆಗೆ ಹೋಗುವಂತಹ ದಾರಿ ಇತ್ತು. ನಾನು ಕೂಡ ಆ ಗುಹೆ ಒಳಗೆ ಹೋಗಿ ನೋಡಿದೆ. ಅಲ್ಲಿ ನಾವೆಲ್ಲ ಹೋಗಿ ಇರುವ ಹಾಗೆ ಸ್ವಲ್ಪ ಜಾಗ ಇದೆ. ಹೊರಗಡೆ ಅಷ್ಟೊಂದು ಬಿಸಿಲನ್ನು ಕಂಡ್ರೂ ಕೂಡ ಅದರ ಒಳಗೆ ತುಂಬಾ ತಂಪಾಗಿತ್ತು. ನಾವು ಅಲ್ಲೇ ಹೋಗಿ ಇರ್ಬೋದು. ಗುಹೆ ಒಳಗೆ ಹೋಗಿ ನಮ್ಮಿಂದ ಇರಲು ಸಾಧ್ಯನಾ? ನಮ್ಮೆಲ್ಲರಿಗೂ ಆ ಗುಹೆ ಒಳಗೆ ಜಾಗ ಸಾಕಾಗುತ್ತಾ? ಅಲ್ಲಿ ನಮಗೆ ಎಲ್ಲ ಸೌಕರ್ಯಗಳು ಸಿಗ್ಬೋದಾ ಚಿಚ್ಚು? ತುನಿ, ಅದ್ರೊಳಗೆ ನಮಗೆ ಯಾರಿಗೂ ಕೂಡ ಯಾವ ತೊಂದರೆನೂ ಆಗೋದಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ನಾವೆಲ್ಲರೂ ಹೋಗಿ ಜೀವನ ಮಾಡಷ್ಟು ಜಾಗನೂ ಇದೆ. ಅದ್ರೊಳಗೆ ತಂಪಾದ ಗಾಳಿ ಬರುತ್ತೆ, ಬೆಳಕು ಕೂಡ ಇದೆ. ಅದೇ ರೀತಿಯಲ್ಲಿ ನೀರಿಗೆ ಕೂಡ ನಮಗೆ ಯಾವ ರೀತಿ ತೊಂದರೆ ಆಗೋದಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅದ್ರೊಳಗೆ ಬೆಟ್ಟದಿಂದ ನೀರ್ ಸುರಿತಾ ಇದೆ. ಅದರಿಂದ ನಮಗೆ ಅಲ್ಲಿ ಜೀವನ ಮಾಡ್ಲಿಕ್ಕೆ ಯಾವ ರೀತಿಯ ತೊಂದರೆ ಆಗಲ್ಲ. ಏನ್ ಹೇಳ್ತಾ ಇದೀಯ ಚಿಚ್ಚು? ನೀರಿದೆಯಾ? ಹಾಗಾದ್ರೆ ನಾನು ಹೋಗಿ ಅಲ್ಲಿ ಈಜ್ಕೊಂಡು ಜೀವನ ಮಾಡ್ಬೋದಾ? ಚಿಚ್ಚು, ಏನ್ ಚಿಚ್ಚು ಹೇಳ್ತಾ ಇದ್ದೀಯಾ? ಹಾಗಾದ್ರೆ ಅಲ್ಲಿ ಹೋದ್ರೆ ನಾವು ಸಂತೋಷವಾಗಿ ಜೀವನ ಮಾಡ್ಬೋದಾ? ಅಲ್ಲಿ ನಮಗೆ ಕುಡಿಲಿಕ್ಕೆ ನೀರ್ ಸಿಗುತ್ತಾ? ಇಲ್ಲಿ ನೀರಿಲ್ದೆ ನನ್ನ ಗಂಟ್ಲೆಲ್ಲ ಒಣಗೋಗ್ತಾ ಇದೆ. ಬನ್ನು ಎದ್ದೇಳೋ, ನಾವು ಹೋಗ್ಲಿಕ್ಕೆ ಒಂದು ಜಾಗ ಸಿಕ್ಕಿದೆ. ಸಂಜೆ ಸ್ವಲ್ಪ ಬಿಸಿಲು ಕಡಿಮೆ ಆದ್ಮೇಲೆ ಬೇಕಾಗಿರುವ ವಸ್ತುಗಳನ್ನ ತಗೊಂಡು ಅವರು ಬೆಟ್ಟದ ಹತ್ರ ನಡ್ಕೊಂಡು ಹೋಗ್ತಿದ್ರು. ಮಮ್ಮಿ, ಇನ್ನು ಎಷ್ಟು ದೂರ ಮಮ್ಮಿ ನಾವು ನಡಿಬೇಕು?
ತುಂಬಾ ದೂರ ನಡ್ಕೊಂಡು ಹೋಗ್ಬೇಕಾ? ನನಗೆ ಕಾಲು ತುಂಬಾ ನೋವಾಗ್ತಿದೆ, ನನ್ನಿಂದ ನಡಿಯಕ್ಕಾಗ್ತಿಲ್ಲ. ಹೌದು ಮಮ್ಮಿ, ನನಗೂ ಕೂಡ ನಡಿಯಕ್ಕಾಗ್ತಾ ಇಲ್ಲ. ಇನ್ನು ಎಷ್ಟು ದೂರ ಅಂತ ಮಮ್ಮಿ ನಡ್ಕೊಂಡು ಹೋಗ್ಬೇಕು? ಚಿಂತೆ ಮಾಡಬೇಡಿ ಮಕ್ಕಳೇ, ಇನ್ನು ತುಂಬಾ ದೂರ ಏನು ನಡಿಲಿಕ್ಕಿಲ್ಲ, ಇನ್ನು ಸ್ವಲ್ಪ ದೂರನೇ. ಬನ್ನು ಬುಜ್ಜಿ, ನೀವಿಬ್ರು ನನ್ ಮೇಲೆ ಚಿಚ್ಚು ಆಂಟಿ ಮೇಲೆ ಹತ್ಕೊಳ್ಳಿ, ನಾವ್ ಎತ್ಕೊಂಡು ಹೋಗ್ತೀವಿ. ಹೌದು ಮಕ್ಳೇ, ನೀವೇನು ಚಿಂತೆ ಮಾಡಬೇಡಿ, ನಾವು ನಿಮ್ನ ಕರ್ಕೊಂಡು ಹೋಗ್ತೀವಿ. ನಮ್ಮ ಬೆನ್ನ ಮೇಲೆ ಬಂದು ಕೂತ್ಕೊಳ್ಳಿ. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆ ಅಲ್ಲ ಬೆಟ್ಟ, ಅದನ್ನ ಹತ್ತಿ ಇಳಿದ್ರೆ ಸಾಕು, ನಾವು ಹೋಗ್ಬೇಕಾದ ಜಾಗ ಬಂದ್ಬಿಡುತ್ತೆ. ಎಲ್ರೂ ಹೇಗೋ ಕಷ್ಟಪಟ್ಟು ಆ ಗುಹೆಯ ಹತ್ತಿರ ಬಂದ್ ಸೇರಿದ್ರು. ಗುಹೆಯೊಳಗಡೆ ಹೋಗಿ ನೋಡಿದಾಗ ಅಲ್ಲಿಯ ವಾತಾವರಣ ಅವ್ರಿಗೆ ಆಶ್ಚರ್ಯಪಡಿಸ್ತು. ವಾವ್ ಚಿಚ್ಚು, ಹೊರಗಡೆ ಇರುವ ಬಿಸಿಲಿಗೂ ಇದರ ಒಳಗೆ ಇರುವ ಚಿಲ್ನೆಸ್ಸಿಗೂ ಸಂಬಂಧನೇ ಇಲ್ಲ. ಇದರೊಳಗೆ ಎಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇದೆ, ಬೆಳಕು ಕೂಡ ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಈ ಜಾಗ ನೋಡ್ಲಿಕ್ಕೆ ತುಂಬಾನೇ ಸುಂದರವಾಗಿದೆ. ಅರೆ ಹೌದು ಚಿಚ್ಚು, ನಿಜವಾಗ್ಲೂ ಈ ಗುಹೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಅಲ್ಲಲ್ಲಿ ಒಂದೊಂದು ರಂಧ್ರಗಳಿದೆ, ಆ ರಂಧ್ರಗಳ ಮೂಲಕ ಸೂರ್ಯನ ಕಿರಣಗಳು ಈ ಜಾಗದ ಒಳಗೆ ಬೀಳ್ತಾ ಇದೆ, ಅದ್ರಿಂದನೇ ಇಲ್ಲಿ ತುಂಬಾ ಬೆಳಕಿದೆ. ಚಿಚ್ಚು ಹೇಳಿದ ರೀತಿ ಇಲ್ಲಿ ಕೂಡ ಜಲ ಇದೆ ಅಂತೆ. ಆ ಜಲದಿಂದ ನೀರು ಕೆಳಗೆ ಬೀಳುವ ಟಕ್ ಟಕ್ ಶಬ್ದ ನಿಜವಾಗ್ಲೂ ಕೋಗಿಲೆಯ ಗಾನ ರೀತಿ ಇದೆ. ಹೌದು, ನಿಜವಾಗ್ಲೂ ಈ ಜಾಗ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಮಾತ್ರವಲ್ಲ, ಇಲ್ಲಿರುವ ನೀರು ಕೂಡ ತುಂಬಾ ಸ್ವಚ್ಛತೆಯಿಂದ ಕುಡಿಯಲು ಯೋಗ್ಯವಾಗಿದೆ. ಮಮ್ಮಿ, ನಿಜವಾಗ್ಲೂ ಈ ನೀರು ಕುಡಿದ್ರೆ ಸತ್ತೋಗಿರೋರು ಕೂಡ ಈ ನೀರು ಕುಡಿದ್ರೆ ಬದುಕಿ ಮತ್ತೆ ಬಂದ್ಬಿಡ್ತಾರೆ ಮಮ್ಮಿ. ನಿಜವಾಗ್ಲೂ ಈ ಬಿಸಿಲಲ್ಲಿ ನಡ್ಕೊಂಡ್ಬಂದು ಒಣಗೋಗಿರುವ ಚಿಕನ್ ರೀತಿ ಆಗಿದ್ದೀನಿ. ಇವಾಗ ಹೋಗಿ ನೀರಲ್ಲಿ ಈಜ್ಕೊಂಡ್ ಬರ್ತೀನಿ ಮಮ್ಮಿ. ಸರಿ ಸರಿ, ನೀವೆಲ್ಲರೂ ಹೋಗಿ ಮೊದಲು ನೀರು ಕುಡ್ಕೊಂಡು ಸ್ನಾನ ಮಾಡ್ಕೊಂಬನ್ನಿ. ಆಮೇಲೆ ಇಲ್ಲಿ ಕಸವನ್ನೆಲ್ಲ ಕ್ಲೀನ್ ಮಾಡಿ ಹುಲ್ಲುಗಳನ್ನ ತಂದು ನಾವು ಮಲ್ಗಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮರುದಿನ ಬೆಳಗ್ಗೆ ಎಲ್ರೂ ಎದ್ದು ಅವ್ರ ಕೆಲಸನ ಮಾಡ್ಕೊಳ್ತಿದ್ದಾಗ, ಚೋಟು, ಇಲ್ಲಿ ನಾವು ಆರಾಮವಾಗಿ ಅಡಿಗೆಯನ್ನು ಮಾಡ್ಬೋದು. ಅದು ಅಲ್ಲಿ ಕಾಣ್ತಾ ಇದೆ ಅಲ್ಲ ಆ ಜಾಗ, ಆ ಮೂಲೆಯಲ್ಲೇ ನಾನು ಒಲೆಯನ್ನು ಹಾಕೋತೀನಿ. ಯಾಕೆಂದ್ರೆ ಅಲ್ಲಿ ಒಂದು ರಂಧ್ರ ಇದೆ, ಆ ರಂಧ್ರ ನೇರವಾಗಿ ಹೊರಗಡೆ ಹೋಗುತ್ತೆ. ಹಾಗೆ ಇಲ್ಲಿ ಅಡಿಗೆ ಮಾಡಿದ್ರೆ ಹೊಗೆಯೆಲ್ಲ ನೇರವಾಗಿ ಹೊರಗಡೆ ಹೋಗುತ್ತೆ. ಚಿಚ್ಚು, ನಿಜವಾಗ್ಲೂ ನೀನ್ ತುಂಬಾ ಬಲೆ ಹುಷಾರು ಕಣೆ. ನಾವು ಇಲ್ಲೇ ಅಡಿಗೆ ಮಾಡೋ ಜಾಗದಲ್ಲಿ ಒಂದು ಸೆಲ್ಫ್ ರೀತಿ ಮಾಡಿ ತರಕಾರಿಗಳು, ಅಡಿಗೆ ಮಾಡಕ್ಕೆ ಬೇಕಾದ ವಸ್ತುಗಳನ್ನ ಇಲ್ಲೇ ಜೋಡಿಸ್ಕೊಳ್ಳೋಣ. ಅವಾಗ ಅಡಿಗೆ ಮಾಡ್ಲಿಕ್ಕೆ ಕೂಡ ತುಂಬಾ ಸಹಾಯ ಆಗ್ಬೋದು. ಇಲ್ಲಿ ತುಂಬಾ ಚೆನ್ನಾಗಿ ಗಾಳಿ ಬರ್ತಾ ಇದೆ, ಒಲೆ ಹತ್ರ ನಿಂತ್ಕೊಂಡು ಎಷ್ಟು ಜನರಿಗೆ ಬೇಕಾದ್ರೂ ಅಡಿಗೆ ಮಾಡ್ಬೋದು. ಟುನಿ ಆ ಗುಹೆಯ ದ್ವಾರವನ್ನ ನೋಡಿ, ಏನ್ ಚಿಚ್ಚು, ಇಲ್ಲಿ ಗಿಡಗಳನ್ನ ನಡ್ತಾ ಇದೀಯಾ? ಇಲ್ಲಿ ಸೂರ್ಯನ ಬೆಳಕು ಕೂಡ ಇಲ್ಲ. ಹಾಗಿರುವಾಗ ಹೊರಗಡೆ ಬೆಳಕಿರುವ ಜಾಗದಲ್ಲೇ ಗಿಡಗಳು ನಿಲ್ಲಲ್ಲ, ಅಂಥದ್ರಲ್ಲಿ ಇಲ್ಲಿ ನಿಲ್ಲುತ್ತಾ? ಯಾಕೆ ನಿಲ್ಲದಿಲ್ಲ, ಖಂಡಿತವಾಗಿ ನಿಲ್ಲುತ್ತೆ. ಇಲ್ಲಿ ಬೆಳಿಗ್ಗೆ 2 ಗಂಟೆಗಳ ಕಾಲ ಸೂರ್ಯನ ಬೆಳಕು ನೇರವಾಗಿ ಈ ಗುಹೆಯೊಳಗೆ ಬೀಳುತ್ತೆ. ಅದರಿಂದ ಗಿಡಗಳು ಆರಾಮವಾಗಿ ಬೆಳೆಯುತ್ತೆ. ಗಿಡಗಳಿಗೆ ಬೇಕಾದ ಸೂರ್ಯನ ಕಿರಣಗಳು ಎಲ್ಲವೂ ದೊರೆಯುತ್ತೆ. ಅದೇ ರೀತಿ ಇಲ್ಲಿಯ ವಾತಾವರಣಕ್ಕೆ ಇಲ್ಲಿ ಯಾವ ರೀತಿ ತರಕಾರಿ ಹಾಕಿದ್ರೂ ಕೂಡ ಪಟ್ಟಂತ ತುಂಬಾ ಚೆನ್ನಾಗಿ ಬೆಳೆದು ಬರುತ್ತೆ. ನಾವು ಕೂಡ ಇಲ್ಲಿ ತರಕಾರಿಗಳನ್ನ ಬೆಳೆಯೋಣ. ಸಂಜೆ ಸಮಯ ಚಿಚುಕಾಗೆ ಮಹಿಹದ್ದು ದೊಡ್ಡ ದೊಡ್ಡ ತಾಳೆ ಎಲೆಗಳನ್ನ ತಗೊಂಡು ಒಳಗಡೆ ಬಂದ್ರು. ಅಜ್ಜಿ, ಈ ಬೀಸಣಿಗೆನ ನೀವಿಬ್ರು ಸೇರ್ಕೊಂಡು ಯಾಕೆ ಕೆಜಿ ತಗೊಂಬಂದ್ರಿ? ಏನ್ ಮಾಡ್ತೀರಾ? ನೋಡ್ತಾ ಇರು ಬನ್ನು, ಈ ಬೀಸಣಿಗೆಯಲ್ಲಿ ನಾವು ಏನೇನು ಮಾಡ್ತೀವಿ ಅಂತ ಸ್ವಲ್ಪ ಹೊತ್ತು ಆರಾಮವಾಗಿ ಇರಿ. ಈ ಗುಹೆಯೊಳಗೆ ನಾವು ಒಂದು ಸುಂದರವಾದ ಜೋಕಾಲಿಯನ್ನು ಕಟ್ತೀವಿ. ಅದ್ರ ಮೇಲೆ ಏನಾಗುತ್ತೆ ಅಂತ ನೀವೇ ಕಾದು ನೋಡಿ. ಬನ್ನು ಹಗ್ಗನ ಇಳಿದು, ಮಮ್ಮಿ ಇಲ್ಲಿ ನೋಡಿ ಮಮ್ಮಿ, ಇದು ದೊಡ್ಡ ಜೋಕಾಲಿ ರೀತಿನೇ ಕಾಣಿಸ್ತಾ ಇದೆ. ಇದರಲ್ಲಿ ಕೂತ್ಕೊಂಡ್ರೆ ತಂಪಾದ ಗಾಳಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಈ ಬೀಸಣಿಗೆಯಲ್ಲಿ ಕೂತ್ಕೊಂಡ್ರೆ ಸಿಮ್ಲಾದಲ್ಲಿ ತಂಪಾಗಿ ಬರುವಂತಹ ಗಾಳಿಯಲ್ಲಿ ಕೂತ ರೀತಿಯೇ ಫೀಲಿಂಗ್ ಆಗ್ತಾ ಇದೆ. ನೀವು ಇಲ್ಲೇ ಬೆಳೆದಂತಹ ಟೊಮೆಟೊದಲ್ಲಿ ನನಗೆ 1 ಪ್ಲೇಟ್ ಚಿಕನ್ ಬಿರಿಯಾನಿನ ಮಾಡಿಕೊಡಿ, ನಾನು ಕೂಡ ಸಂತೋಷವಾಗಿ ತಿಂತೀನಿ. ಸರಿ ಸರಿ, ನೀನು ಆರಾಮವಾಗಿ ರೆಸ್ಟ್ ಮಾಡ್ತಾ ಇರು. ನಾನು ತಂದಿರುವಂತಹ ತರಕಾರಿ ಹಣ್ಣುಗಳನ್ನ ಈ ನೀರಲ್ಲಿ ತೊಳೆದು ಹಾಗೇನೆ ತೆಗ್ದಿಡ್ತೀನಿ. ಆವಾಗ ಫ್ರಿಜ್ ಅಲ್ಲಿ ಇಟ್ಟ ಹಾಗೆ ತುಂಬಾ ಫ್ರೆಶ್ ಆಗಿ ಇರುತ್ತೆ. 1 ವಾರದ ನಂತರ ಎಲ್ರೂ ಆ ತಂಪಾಗಿರೋ ಗುಹೆಯಲ್ಲಿ ಊಟ ಮಾಡಿ ಒಂದ್ ಕಡೆ ಕೂತ್ಕೊಂಡು ಈ ರೀತಿ ಮಾತಾಡ್ತಿದ್ರು. ಮಕ್ಕಳೇ, ಈ ಗುಹೆಯಲ್ಲಿ ನಮ್ಮ ಎಲ್ಲರಿಗೂ ತಂಪಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಇಲ್ಲಿ ಅಡಿಗೆ ಮಾಡ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಬೆವರಿಲ್ಲ, ತಂಪಾದ ಗಾಳಿಯಿಂದ ಸಂತೋಷ ಆಗ್ತಿದೆ. ಆದ್ರೆ ಹೊರಗಡೆ ಬಿಸಿಲಲ್ಲಿ ಎಲ್ಲರ ಜೀವನ ಹಾಳಾಗ್ತಾ ಇದೆ. ಹೌದು ಮಮ್ಮಿ, ಚಿಚ್ಚು ಆಂಟಿ ಮಾಡಿರುವ ಪಾಲಕ್ ಸೊಪ್ಪಿನ ಸಾರು ತಿಂದು ನೋಡಿದ್ರ ಎಷ್ಟೊಂದು ರುಚಿಯಾಗಿದೆ. ಹೊರಗಡೆ ಬಿಸಿಲಿಗೆ ನಮಗೆ ಹಸಿವೆ ಆಗ್ತಾ ಇರಲಿಲ್ಲ.
ಆದ್ರೆ ಇಲ್ಲಿ ಬಂದ್ಮೇಲೆ ಎಷ್ಟೊಂದು ಹಸಿವಾಗ್ತಾ ಇದೆ, ನಾನು ತುಂಬಾನೇ ಊಟ ಮಾಡಿದೆ. ಹೌದು ಮಮ್ಮಿ, ರಾತ್ರಿಯಲ್ಲಿ ನೀವು ಹೇಳುವಂತಹ ದೆವ್ವದ ಕತೆ, ಗೋಡೆ ಮೇಲೆ ಬರೆದಿರುವ ಚಿತ್ರಗಳು ಇವೆಲ್ಲವೂ ನನಗೆ ತುಂಬಾನೇ ಇಷ್ಟ ಆಗಿದೆ. ಮಮ್ಮಿ, ಇನ್ ಮುಂದೆ ಯಾವಾಗ್ಲೂ ನಾವು ಇಲ್ಲೇ ಇದ್ದೋಗ್ಬಿಡೋಣ. ಚಿಚ್ಚು, ಇದೆಲ್ಲದಕ್ಕೂ ನೀನೇ ಕಾರಣ. ಈ ಬಿಸಿಲು ಕಾಲದಲ್ಲಿ ನಾವು ಮಾತ್ರ ಹೊರಗಡೆ ಇದ್ದಿದ್ರೆ ತುಂಬಾನೇ ಕಷ್ಟಪಡ್ತಾ ಇದ್ದೋ. ಆದ್ರೆ ನೀನು ನಮಗೆ ಇರ್ಲಿಕ್ಕೆ ಒಂದು ಜಾಗವನ್ನು ಹುಡುಕಿ ನಾವೆಲ್ಲರೂ ಕಷ್ಟಪಡದ ಹಾಗೆ ನಮಗೆ ಪುಣ್ಯನ ತಂದ್ಕೊಟ್ಟಿದೀಯಾ. ತುನಿ, ಇದ್ರಲ್ಲಿ ಏನಿದೆ ತುನಿ? ಹೀಗೇನೆ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಮಾತ್ರ ಈ ಭೂಮಿಯಲ್ಲಿ ಜೀವನ ಮಾಡಲು ಸಾಧ್ಯ. ಇದು ನನ್ನ ಮನೆ ಮಾತ್ರ ಅಲ್ಲ ತುನಿ, ಇದು ನಮ್ಮೆಲ್ಲರ ಮನೆ. ಮಕ್ಕಳಿಗೆ ಕೂಡ ನಮ್ಮ ರೀತಿ ಅನ್ಯೋನ್ಯವಾಗಿ ಹೇಗೆ ಜೀವನ ಮಾಡೋದು ಅಂತ ನಾವು ಕೂಡ ಅವರಿಗೆ ಹೇಳಿಕೊಡ್ಬೇಕು. ಕೆಲವು ದಿನಗಳ ನಂತರ ಪಕ್ಷಿಗಳು ಎಲ್ರೂ ಕೂಡ ಗುಹೆ ದ್ವಾರದಲ್ಲಿ ಕೂತ್ಕೊಂಡು ಆಕಾಶನ ನೋಡ್ತಾ ಇದ್ರು. ನೋಡಿದ್ರ ಹೊರಗಡೆ ಎಷ್ಟೊಂದು ತಂಪಾದ ಗಾಳಿ ಬೀಸ್ತಾ ಇದೆ. ಅಂದ್ರೆ ಆದಷ್ಟು ಬೇಗ ಮಳೆಕಾಲ ಕೂಡ ಆರಂಭವಾಗುವ ಪರಿಸ್ಥಿತಿಯಲ್ಲೇ ಇದೆ. ಹೊರಗಡೆ ಮಳೆಕಾಲ ಆರಂಭವಾದ್ರೆ ನಾನು ಕೂಡ ಹೊರಗಡೆ ನೀರಲ್ಲಿ ಹೋಗಿ ತುಂಬಾ ಸಂತೋಷದಿಂದ ಈಜ್ಕೊಂಡಿರ್ತೀನಿ. ಹೌದು ಕುಹು, ಇಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನು ಕಾಪಾಡಿದ್ದು ಚಿಚ್ಚುನೆ ಆಪತ್ ಬಾಂಧವನಾಗಿ ಬಂದು ನಮ್ಮನ್ನು ಕಾಪಾಡಿದ್ದು. ಎಷ್ಟೇ ಕಷ್ಟಗಳು ಬಂದ್ರೂ ಕೂಡ ಒಬ್ಬರಿಗೊಬ್ಬರು ಸಹಾಯವನ್ನು ಮಾಡುತ್ತಾ ಒಟ್ಟಿಗೆ ಕೂಡಿ ಬಾಳಿದ್ರೆ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ನಾವು ಏನನ್ನು ಬೇಕಾದ್ರೂ ಗೆಲ್ಲಬಹುದು ಎನ್ನುವ ಪಾಠವನ್ನು ಚಿಚ್ಚು ಇವತ್ತು ನಮ್ಮೆಲ್ಲರಿಗೂ ತೋರಿಸಿಕೊಟ್ಟಿದ್ದಾಳೆ. ಚಿಚ್ಚು ಆಂಟಿ, ಎಷ್ಟೇ ಮಳೆ ಬಂದ್ರೂ ಕೂಡ ಸರಿ, ನಾನು ಪದೇ ಪದೇ ಈ ಜಾಗಕ್ಕೆ ಬಂದು ಹೋಗ್ತೀನಿ. ಯಾಕೆ ಅಂದ್ರೆ ಇದು ನಮಗೆ ಸಮ್ಮರ್ ಕ್ಯಾಂಪ್ ಇದ್ದ ಹಾಗೆ. ಬನು ಹೇಳಿದ ಮಾತಿಗೆ ಎಲ್ರೂ ಜೋರಾಗಿ ನಗಾಡ್ತಾ ಇದ್ರು. ಪಕ್ಷಿಗಳ ಮಧ್ಯದಲ್ಲಿದ್ದ ಆ ಸಂತೋಷ, ಆ ಪ್ರೀತಿ, ಪ್ರೇಮ ಎಲ್ಲವನ್ನೂ ಆ ಗುಹೆ ನೋಡ್ತಾ ಇತ್ತು. ಪಕ್ಷಿಗಳ ಊರಿನಲ್ಲಿ ಬೇಸಿಗೆ ಕಾಲ ಶುರುವಾಗಿ ಸುಮಾರು ದಿನ ಕಳೆದಿತ್ತು. ಪಕ್ಷಿಗಳು ಇಲ್ಲಿವರೆಗೂ ಹೇಗೋ ಆ ಬಿಸಿಲನ್ನ ತಡ್ಕೊಂಡು ಅವ್ರ ಜೀವನನ ಬಾಳ್ತಾ ಇದ್ರು. ಆದ್ರೆ ಇವಾಗ ದಿನ ಹೋಗ್ತಾ ಹೋಗ್ತಾ ಬಿಸಿಲು ತುಂಬಾ ಜಾಸ್ತಿ ಆಗ್ತಾ ಇತ್ತು. ಬೆಳಿಗ್ಗೆ 8 ಗಂಟೆಗೆ ಶುರು ಮಾಡುವ ಆ ಬಿಸಿಲು ರಾತ್ರಿ 10 ಗಂಟೆ ಆದ್ರೂ ಕೂಡ ಕಡಿಮೆ ಆಗ್ತಾ ಇರ್ಲಿಲ್ಲ. ಊರಲ್ಲೆಲ್ಲೂ ನೀರು ಇಲ್ಲ, ಬೀಸೋ ಗಾಳಿ ಕೂಡ ತುಂಬಾ ಬಿಸಿಯಾಗಿ ಬೀಸ್ತಾ ಇತ್ತು. ತುನಿ ಪಾಪ ಬೆವರನ್ನ ಒರೆಸ್ಕೊಂಡು ಅವಳ ಮನೆ ಹೊರಗಡೆ ಕೂತ್ಕೊಂಡಿದ್ಲು. ಅವಳ ಪಕ್ಕದಲ್ಲೇ ಅವಳ ಮಗಳಾದ ಬುಜ್ಜಿ ಕೂಡ ಬೆವರನ್ನ ಒರೆಸ್ಕೊಂಡು ಅವಳ ಅಮ್ಮನ ಪಕ್ಕದಲ್ಲಿ ಕೂತ್ಕೊಂಡಿದ್ಲು. ತುನಿಯ ಮನೆಯ ಹಿಂದ್ಗಡೆ ಹಳೆ ಕಾಲದ ಪುರಾತನವಾದ ಒಂದು ದೊಡ್ಡ ಕಲ್ಲಿನ ಬಾವಿ ಇತ್ತು. ಆ ಬಾವಿಯಲ್ಲಿ ಯಾವಾಗ್ಲೂ ನೀರಿರ್ತಾನೆ ಇರ್ತಿತ್ತು. ಆದ್ರೆ ಇವಾಗ ಇರುವ ಬಿಸಿಲಿಗೆ ಆ ಬಾವಿಯಲ್ಲಿ ಒಂದೇ ಒಂದು ಹನಿ ನೀರು ಕೂಡ ಇಲ್ಲ. ಬಾವಿಯ ಕೆಳಗಡೆ ತನಕ ಇಣುಕಿ ನೋಡಿದ್ರು ಕೂಡ ಒಂದೇ ಒಂದು ಹನಿ ಕೂಡ ನೀರಿಲ್ದೆ ಆ ಬಾವಿನೇ ಖಾಲಿಯಾಗಿತ್ತು. ಅಯ್ಯೋ, ಇವತ್ತು ಬಿಸಿಲು ತುಂಬಾ ಜಾಸ್ತಿ ಇದೆ ಬುಜ್ಜಿ. ನನ್ನ ರೆಕ್ಕೆಗಳೆಲ್ಲ ಒಣಗೋಗ್ತಾ ಇದೆ. ಮನೆಯಲ್ಲಿ ಮಡಿಕೆಯಲ್ಲಿರುವ ನೀರು ಕೂಡ ಖಾಲಿಯಾಗಿದೆ. ಈ ಬಿಸಿಲು ಯಾವಾಗ ಮುಗಿಯುತ್ತೋ ಏನೋ. ಈ ಬಿಸಿಲು ಮುಗಿಯುವಷ್ಟರಲ್ಲಿ ನಮ್ಮ ಜೀವ ನಮ್ಮನ್ನ ಬಿಟ್ಟು ಹೊರಟೋಗಿರುತ್ತೆ. ಅಮ್ಮ, ನನಗೆ ಗಾಳಿನೇ ಬರ್ತಾ ಇಲ್ಲಮ್ಮ. ನಾನು ಹೀಗೆ ಹೊರಗಡೆ ಇದ್ರೆ ತಂದೂರಿ ಚಿಕನ್ ಆಗಿ ಒಣಗಿ ಹೋಗ್ತೀನಿ. ಮನೆಯೊಳಗೆ ಹೋಗೋಣ ಅಂದ್ರೆ ಓವನಲ್ಲಿ ಇಟ್ಟ ರೀತಿ ಅನ್ಸುತ್ತೆ. ಇವಾಗ ಈ ಬಿಸಿಲಿಗೆ ಎಲ್ಲಿ ಹೋಗೋದು ಎಲ್ಲಿರೋದು ಅಂತ ಗೊತ್ತಾಗ್ತಾ ಇಲ್ಲ. ಮನೆಯ ಹಿಂದುಗಡೆ ಇರುವ ಬಾವಿಯಲ್ಲಿ ಹೋಗಿ ಸ್ನಾನ ಮಾಡಿ ಬರೋಣ ಅಂತ ನೋಡಿದ್ರೆ ಆ ಬಾವಿಯಲ್ಲಿ ನೀರೇ ಇಲ್ಲ. ಬಾವಿಯಲ್ಲಿ ಮಾತ್ರನ, ಹೊರಗಡೆ ಎಲ್ಲೂ ಕೂಡ ನೀರಿಲ್ಲ. ಇವಾಗ ಏನ್ ಮಾಡೋದು ಬುಜ್ಜಿ? ಎಲ್ಲವನ್ನೂ ಅನುಭವಿಸಲೇಬೇಕು. ತುಂಬಾ ಸುಸ್ತಾಗಿ ಮಲ್ಕೊಂಡಿದ್ದ ಬುಜ್ಜಿಗೆ ಸಡನ್ ಆಗಿ ಒಂದು ಐಡಿಯಾ ಬಂತು. ಅವಳು ತಕ್ಷಣ ಎದ್ದು ನಿಂತ್ಕೊಂಡ್ಲು. ಅಮ್ಮ, ನನಗೊಂದು ಐಡಿಯಾ. ಈ ಬಿಸಿಲು ಕಾಲ ಮುಗಿಯುವವರೆಗೂ ನಾವು ಹೊರಗಡೆ ಇರದೆ ಆ ಬಾವಿಯಲ್ಲೇ ಹೋಗಿ ಜೀವನ ಮಾಡಿದ್ರೆ ಹೇಗಿರುತ್ತೆ? ಏನೇ ನೀನು ಹುಚ್ಚಿ ಹಾಗೆ ಮಾತಾಡ್ತಾ ಇದ್ದೀಯಾ? ಆ ಬಾವಿ ಒಳಗೆ ನೀರಿಲ್ಲ, ಹೋಗಿ ಕಲ್ಲು ಮೇಲೆ ಕೂತ್ಕೋತೀಯಾ? ಅಮ್ಮ, ಇಲ್ಲಮ್ಮ, ನಾನು ಹೇಳೋದ್ರಲ್ಲಿ ಒಂದು ಲಾಜಿಕ್ ಇದೆ. ಬಾವಿ ಒಳಗೆ ಬಿಸಿಲು ಜಾಸ್ತಿ ಬೀಳಲ್ಲ. ಯಾಕೆ ಅಂದ್ರೆ ಬಾವಿ ತುಂಬಾನೇ ಆಳವಾಗಿರುತ್ತೆ ಅಲ್ವಾ? ಒಳಗಡೆ ನೀರಿದ್ದ ಜಾಗ ಅಲ್ವಾ? ಅದರಿಂದ ಒಳಗಡೆ ತುಂಬಾ ತಂಪಾಗಿರುತ್ತೆ. ಅದರಿಂದ ನಾವು ಬಿಸಿಲಲ್ಲಿ ಕಷ್ಟಪಡೋದನ್ನ ಬಿಟ್ಬಿಟ್ಟು ಬಾವಿಯೊಳಗೆ ಸಂತೋಷವಾಗಿ ನೆಮ್ಮದಿಯಾಗಿ ಇರ್ಬೋದು. ಬಾವಿಯೊಳಗೆ ಬಿಸಿಲು ಬೀಳಲ್ಲಮ್ಮ, ಅದರಿಂದನೇ ಈ ಬಿಸಿಲು ಕಾಲ ಇಡೀ ಬಾವಿಯೊಳಗೇನೆ ಇರೋಣ. ಹಾಗೆ ಬುಜ್ಜಿ ಕೊಟ್ಟ ಐಡಿಯಾ ತುನಿಗುಬ್ಬಚ್ಚಿಗೂ ಕೂಡ ತುಂಬಾನೇ ಇಷ್ಟ ಆಯ್ತು. ಹೌದು ಬುಜ್ಜಿ, ನೀನ್ ಹೇಳೋದೆಲ್ಲ ಸರಿನೇ. ಸರಿ ಬುಜ್ಜಿ, ಬಾ ಒಂದ್ಸಲ ಆ ಬಾವಿಯೊಳಗೆ ಹೋಗಿ ಹೇಗಿದೆ ಅಂತ ಬಗ್ಗಿ ನೋಡೋಣ. ಹಾಗೆ ತುನಿ ಬುಜ್ಜಿ ಇಬ್ರು ಕೂಡ ಅಲ್ಲಿಂದ ಬಾವಿಯೊಳಗಡೆಗೆ ಹೋಗಕ್ಕೆ ಶುರು ಮಾಡಿದ್ರು. ಕೆಳಗಡೆ ಹೋಗ್ತಾ ಹೋಗ್ತಾ ಮೇಲೆ ಇರುವ ಬಿಸಿಲು, ಸೆಕೆ ಏನೂ ಇಲ್ಲ. ಬಾವಿಯೊಳಗಡೆ ತುಂಬಾನು ಚೆನ್ನಾಗಿ ತಂಪಾಗಿತ್ತು.
ಅದು ಅಲ್ಲದೆ ಬಾವಿಯೊಳಗಡೆ ಆ ಜಾಗ ತುಂಬಾ ದೊಡ್ಡದಾಗಿನೋ ಸಮವಾಗಿನೋ ಇತ್ತು. ಅದನ್ನ ನೋಡಿ ಟುನಿ ಬುಜ್ಜಿ ಇಬ್ರು ಆಶ್ಚರ್ಯಪಟ್ರು. ಆ ಕಲ್ಲಿನಿಂದ ಕಟ್ಟಿರುವ ಬಾವಿಗಳು ಆ ಕಾಲದ ಪುರಾತನ ಕೋಟೆಗಳ ತರ ಇತ್ತು. ಸೂರ್ಯನ ಕಿರಣಗಳು ಬಾವಿಯ ಮಧ್ಯದಲ್ಲಿ ಮಾತ್ರ ಬೀಳ್ತಾ ಇತ್ತು. ಸುತ್ತಮುತ್ತ ಇರುವ ಜಾಗ ಎಲ್ಲಾನು ನೆರಳಾಗಿನೇ ಇತ್ತು. ಎಸಿ ರೂಮಲ್ಲಿ ಕೂತ್ಕೊಂಡಿರುವ ಹಾಗೆ ಇತ್ತು. ವಾವ್ ಅಮ್ಮ, ನೋಡಿದ್ರ ಹೊರಗಡೆ ಎಷ್ಟೊಂದು ಬಿಸಿಲಿದೆ, ಆದ್ರೆ ಈ ಬಾವಿಯೊಳಗೆ ಹೊರಗಡೆ ಬಿಸಿಲಿರುವ ರೀತಿ ಅನ್ನಿಸ್ತಾನೇ ಇಲ್ಲ. ಈ ಬಾವಿಯೊಳಗೆ ಎಷ್ಟೊಂದು ತಂಪಾಗಿದೆ, ಎಷ್ಟೊಂದು ನೆಮ್ಮದಿಯಾಗಿದೆ ಅಲ್ವಮ್ಮ? ಹೌದು ಬುಜ್ಜಿ, ನೀನ್ ಹೇಳಿದೇನೋ ನಿಜಾನೇ. ಈ ಬಾವಿಯೊಳಗೆ ತುಂಬಾನೇ ತಂಪಾಗಿ ತುಂಬಾ ನೆಮ್ಮದಿಯಾಗಿದೆ. ನಾವು ನಮ್ಮ ಮನೆಗೆ ಹೋಗಿ ಅಲ್ಲಿ ವಸ್ತುಗಳನ್ನ ತಗೊಂಬಂದು ಇಲ್ಲೇ ಕಲ್ಲಿನ ಸಂದುಗಳಲ್ಲಿ ಇಟ್ಕೊಂಡು ಇಲ್ಲೇ ಇರೋಣ. ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಅವರ ಮನೆಗೆ ಹೋಗಿ ಅವರು ಆ ಬಾವಿಯಲ್ಲಿ ಬಾಳೋದಕ್ಕೋಸ್ಕರ ಬೇಕಾಗಿರುವ ಒಲೆ ಹಾಗೆಯೇ ಅಡಿಗೆ ಮಾಡೋಕ್ಕೆ ಬೇಕಾಗಿರುವ ಪಾತ್ರೆಗಳು ಸಾಮಗ್ರಿಗಳು ಎಲ್ಲನೂ ತಗೊಂಡು ಬಂದು ಆ ಬಾವಿಯಲ್ಲೇ ಇಟ್ರು. ಆಮೇಲೆ ಬುಜ್ಜಿ ಅಡವಿಗೆ ಹೋಗಿ ಅಲ್ಲಿ ಅವಳಿಗೆ ಸಿಕ್ಕಿದ ಹೀರೆಕಾಯಿ ಬಳ್ಳಿಗಳು ಹಾಗೇನೆ ಸೋರೆಕಾಯಿ ಬಳ್ಳಿಗಳನ್ನ ತಗೊಂಡು ಬಂದು ಆ ಬಾವಿಯಲ್ಲಿ ಅವಳು ಇಟ್ಲು. ಇವಾಗ ಆ ಬಾವಿಯಲ್ಲಿ ಆ ಬಳ್ಳಿಗಳೆಲ್ಲ ಹರಡಿರೋದು ನೋಡಕ್ಕೆ ಒಂದು ಗ್ರೀನ್ ಗಾರ್ಡನ್ ತರ ತುಂಬಾ ಅಂದವಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಟುನಿಗೂ ಬಚ್ಚಿ ಮೇಲಿಂದ ಬೀಸ್ತಾ ಇರುವ ಗಾಳಿ ಸ್ವಲ್ಪ ಒಳಗಡೆ ಬರ್ಬೇಕು, ಆದ್ರೆ ಅದು ತಣ್ಣಗಿರ್ಬೇಕು ಅನ್ನೋದಕ್ಕೋಸ್ಕರ ಒಂದು ಮಡಿಕೆಯಲ್ಲಿ ಸ್ವಲ್ಪ ಮರಳನ್ನ ಹಾಕಿ ಅದರಲ್ಲಿ ಕೆಲವು ಬೇರುಗಳನ್ನ ಹಾಕಿ ಅದ್ರ ಮೇಲೆ ಸ್ವಲ್ಪ ನೀರನ್ನ ಉಯ್ದು ಹೊರಗಡೆಯಿಂದ ಬರುವ ಬಿಸಿಯಾದ ಗಾಳಿ ಆ ಮಡಿಕೆಯಲ್ಲಿರುವ ಮರಳನ್ನ ಮುಟ್ಟಿ ಒಳಗಡೆ ಬರುವಾಗ ಎಸಿ ಗಾಳಿ ತರ ಬೀಸೋ ತರ ಅವಳೊಂದು ಏರ್ಪಾಡು ಮಾಡಿದ್ಲು. ಅದೇ ರೀತಿ ಚೆನ್ನಾಗಿನೂ ಇತ್ತು. ಅಮ್ಮ, ನೀವು ಸೂಪರ್ ಅಮ್ಮ. ಈ ಮಣ್ಣಿನ ಮಡಿಕೆಯಿಂದ ಬರುವಂತ ಗಾಳಿ ಎಸಿ ಆಗಿ ತುಂಬಾ ಚೆನ್ನಾಗಿದೆ. ಹೊರಗಡೆ ಬಿಸಿಲು 50 ಡಿಗ್ರಿ ಇದ್ರೆ ಈ ಬಾವಿಯೊಳಗೆ ಬಿಸಿಲು 20 ಡಿಗ್ರಿ ಇದೆ. ಹೌದು ಬುಜ್ಜಿ, ನೀನು ಹೇಳಿದ ಹಾಗೆ ಈ ಬಿಸಿಲು ಕಾಲ ಮೊತ್ತ ನಾವು ಇಲ್ಲೇ ಇರೋಣ. ಯಾರಾದ್ರೂ ಸಂಬಂಧಿಕರು ನಮ್ಮ ಮನೆಗೆ ಬಂದ್ರೆ ಅವ್ರನ್ನ ಕೂಡ ಇಲ್ಲೇ ಇರಿಸ್ಕೊಳ್ಳೋಣ. ಮರುದಿನ ಮಧ್ಯಾಹ್ನದ ಸಮಯ ಬನ್ನಗಿಳಿ ಹಾಗೂ ಅವನ ತಾಯಿ ಚೋಟುಗಿಳಿ ಇಬ್ರು ಕೂಡ ತುಂಬಾ ಆಯಾಸದಿಂದ ಟುನಿಗುಬ್ಬಚ್ಚಿಯ ಮನೆಗೆ ಬಂದ್ರು. ಆಂಟಿ, ಬುಜ್ಜಿ, ಎಲ್ಲಿದ್ದೀರಾ? ಬಿಸಿಲು ಜಾಸ್ತಿ ಇದೆ ಅಂತ ನಮ್ಮ ಮನೇಲಿ ಕರೆಂಟ್ ಹೋಯ್ತು. ನಿಮ್ಮ ಮನೆಗೆ ಬಂದು ಮಜ್ಜಿಗೆ ಕುಡಿಯೋಣ ಅಂತ ನೋಡಿದ್ರೆ ಯಾರೂ ಕಾಣ್ತಾ ಇಲ್ಲ. ಆಂಟಿ, ಎಲ್ಲಿದ್ದೀರಾ? ಮನೆಯಡಿ ಹುಡುಕಿದ್ರು ಟುನಿ ಹಾಗೂ ಬುಜ್ಜಿ ಮನೆಯಲ್ಲಿ ಇಲ್ಲ. ಮನೆ ಖಾಲಿಯಾಗಿತ್ತು. ಏನ್ ಬನ್ನು, ಮನೆಯೊಳಗೆ ಯಾರೂ ಇಲ್ಲ. ಬಿಸಿಲನ್ನ ತಡ್ಕೊಳಕ್ಕಾಗದೆ ಇವರು ಮನೆ ಖಾಲಿ ಮಾಡಿ ಸಿಟಿಗೆ ಎಲ್ಲಾದ್ರೂ ಹೊರಟೋದ್ರಾ? ಆವಾಗ್ಲೇ ಬಣ್ಣಗೆ ಗಾಳಿಯಲ್ಲಿ ಯಾರೋ ಅಡಿಗೆ ಮಾಡ್ತಾ ಇರುವ ಆ ಘಮಘಮ ಪರಿಮಳ ಹಾಗೇನೆ ಯಾರೋ ಮಾತಾಡುವ ಶಬ್ದನೂ ಕೇಳಿಸ್ತು. ಮಮ್ಮಿ, ಆ ಬಾವಿಯಿಂದ ಯಾರೋ ಅಡಿಗೆ ಮಾಡುವ ಸುವಾಸನೆ ಬರ್ತಾ ಇದೆ. ಯಾರಾದ್ರೂ ಅಡಿಗೆ ಮಾಡುವಾಗ ಜಾರಿ ಬಿದ್ದೋದ್ರಾ? ಬನ್ನಿ ನೋಡೋಣ. ಅವರಿಬ್ರು ಕೂಡ ಆ ಬಾವಿಯ ಹತ್ತಿರ ಬಂದು ಬಾವಿಯೊಳಗಡೆ ಏನಿದೆ ಅಂತ ಇಣಿಕಿ ನೋಡಿದವರಿಗೆ ಅಲ್ಲಿ ಒಂದು ಅದ್ಭುತ ದೃಶ್ಯ ಕಾಯ್ತಾ ಇತ್ತು. ಅವರಿಬ್ರು ಕೂಡ ನೋಡಿದಾಗ ಟುನಿ ಆ ಬಾವಿಯೊಳಗಡೆ ಒಂದು ಒಲೆ ಇಟ್ಟು ಅದರಲ್ಲಿ ಘಮಘಮ ಪರಿಮಳ ಬರುವ ಸಾರು ಮಾಡ್ತಾ ಇದ್ಲು. ಹಾಗೇನೆ ಚಪ್ರದ ಮಧ್ಯದಲ್ಲಿ ಬುಜ್ಜಿಗುಬ್ಬಚ್ಚಿ ಚಾಪೆ ಹಾಕೊಂಡು ಕೂತ್ಕೊಂಡಿದ್ಲು. ಒಂದು ಮಡಿಕೆಯಿಂದ ಫ್ಯಾನ್ ಗಾಳಿ ತರ ಗಾಳಿ ಒಳಗಡೆ ಹೋಗ್ತಿತ್ತು. ಅಯ್ಯೋ ತುನಿ, ನೀನು ಬಾವಿಯೊಳಗೆ ಬಿದ್ದೋದೆ ಅಂತ ನೋಡಿದ್ರೆ ನೀನು ಬಾವಿಯೊಳಗೆ ಆರಾಮವಾಗಿ ಅಡಿಗೆ ಮಾಡ್ತಾ ಇದೀಯಾ? ನಾವು ಕೂಡ ಬರ್ತೀವಿ. ಒಳಗೆ ಬಗ್ಗಿ ನೋಡಿದ್ರೆ 5 ಸ್ಟಾರ್ ಹೋಟೆಲಲ್ಲಿ ಅಡಿಗೆ ಮಾಡುವ ರೀತಿ ಸುವಾಸನೆ ಬರ್ತಿದೆ. ಹಾಗೇನೆ ಒಳ್ಳೆ ಎಸಿ ಗಾಳಿ ಕೂಡ ಬರ್ತಾ ಇದೆ. ಆಂಟಿ, ನಾವು ಕೂಡ ಒಳಗೆ ಬರ್ತೀವಿ. ಚೋಟುಗಿಳಿ ಬನ್ನಗಿಳಿ ಇಬ್ರು ಕೂಡ ತಕ್ಷಣ ಬಾವಿ ಒಳಗಡೆ ಇಳಿದ್ರು. ಬಾವಿಯೊಳಗಡೆ ಬಂದ ತಕ್ಷಣ ಅವ್ರಿಗೆ ಎಸಿ ರೂಮ್ಗೆ ಬಂದ ಹಾಗೇನೆ ಇತ್ತು. ಎಷ್ಟು ಚೆನ್ನಾಗಿದೆ ಆಂಟಿ, ಚಿಲ್ನೆಸ್. ಇಲ್ಲಿ ಒಳಗೆ ಬಂದ್ರೆ ಸಿಮ್ಲಾಗೆ ಹೋದ ರೀತಿ ಅನ್ಸುತ್ತೆ. ಹೊರಗಡೆ ಬಿಸಿಲು ಗೊತ್ತಾಗಲ್ಲ. ಇಲ್ಲಿ ನೋಡಿದ್ರೆ ನನಗೆ ತುಂಬಾನೇ ಚಳಿ ಅನ್ಸ್ತಾ ಇದೆ. ಇದ್ರೊಳಗೆ ಯಾರಾದ್ರೂ ಎಸಿನ ಫಿಕ್ಸ್ ಮಾಡಿದಾರಾ? ಇಲ್ಲ ಬನ್ನು, ಇದು ಎಲ್ಲಾನು ಕೂಡ ನ್ಯಾಚುರಲ್ಲೇ. ಇದೆಲ್ಲ ಬುಜ್ಜಿ ಐಡಿಯಾ. ಈ ಬಿಸಿಲು ಕಾಲ ಮುಗಿಯುವವರೆಗೂ ಈ ಬಾವಿಯಲ್ಲೇ ಇರೋಣ ಅಂತ ತೀರ್ಮಾನ ಮಾಡಿದೀವಿ. ಬಾ ಚೋಟು, ಈ ಕಡೆ ಬಂದು ಕೂತ್ಕೋ. ಬುಜ್ಜಿ, ನಿನ್ನ ಆಲೋಚನೆಗೆ ನಿನ್ನ ನೋಡಿದ್ರೆ ಕೈ ಮುಗಿಬೇಕು. ಈ ಬಿಸಿಲಿಗೆ ಈ ಬಾವಿ ಒಳಗೆ ಎಷ್ಟೊಂದು ಚೆನ್ನಾಗಿದೆ. ನೀವು ಮಣ್ಣಿನ ಮಡಿಕೆಯಲ್ಲಿ ಬೇರೆ ಅಡಿಗೆ ಮಾಡ್ತಿದ್ದೀರಾ, ತುಂಬಾ ಚೆನ್ನಾಗಿದೆ. ಈ ಬಿಸಿಲು ಕಾಲದಲ್ಲಿ ನಾವು ಇಲ್ಲೇ ಇರ್ಬೋದಾ? ಸರಿಯಾಗಿ ಆ ಸಮಯದಲ್ಲೇ ಮೇಲಿಂದ ಹಲೋ ಅಂತ ಒಂದು ಶಬ್ದ ಕೇಳಿಸ್ತು. ಯಾರು ಅಂತ ನೋಡಿದ್ರೆ ಮೇಲೆ ಇನ್ನು ಕೆಲವು ಪಕ್ಷಿಗಳು ನಿಂತ್ಕೊಂಡಿದ್ರು. ಅದ್ರ ಮಹಿ ಹದ್ದು, ಲೂಸಿ ಪಾರಿವಾಳ, ಚಿಚುಕಾಗೆ ಹಾಗೂ ಅವಳ ಮಗ ಚಿನ್ನೋಕಾಗೆ. ಏನ್ ತುನಿ, ನಿಮ್ನ ಊರೆಲ್ಲ ಸುತ್ತಾಡಿ ನಾವು ಹುಡುಕಾಡಿದ್ರೆ ಎಲ್ಲೂ ನೀವು ಕಾಣ್ತಾ ಇಲ್ಲ ಅಂತ ನೋಡಿದ್ರೆ ನೀವೆಲ್ಲ ಗ್ರೌಂಡ್ ಫ್ಲೋರ್ ಅಲ್ಲಿ ಸೆಟ್ಲ್ ಆಗಿದ್ದೀರಾ. ನಾವು ಬರ್ತೀವಿ. ಎಲ್ರೂ ಒಬ್ಬೊಬ್ಬರಾಗಿ ಆ ಬಾವಿಯೊಳಗಡೆ ಇಳಿದು ಬಂದ್ರು. ಆ ಬಾವಿ ತುಂಬಾನೇ ವಿಶಾಲವಾದ ಬಾವಿ ಅನ್ನೋದ್ರಿಂದ ಯಾರೇ ಬಂದ್ರು ಕೂಡ ಅಲ್ಲಿ ಅವ್ರೆಲ್ಲರಿಗೂ ಕೂಡ ಕೂತ್ಕೊಳ್ಳಕ್ಕೆ ಜಾಗ ಇತ್ತು.
ತುನಿ, ಇದು ಆ ದೇವರು ನಮಗೆ ಕೊಟ್ಟಿರುವಂತಹ ಪ್ರಕೃತಿಯ ವರ. ಹೊರಗಡೆ ಬಿಸಿಲಿಗೆ ಯಾರಿಂದಲೂ ಕೂರಲು ಸಾಧ್ಯ ಆಗ್ತಾ ಇಲ್ಲ, ಆದ್ರೆ ಇಲ್ಲಿ ಎಷ್ಟೊಂದು ತಂಪಾಗಿದೆ. ಹೌದು ತುನಿ, ಹೊರಗಡೆ ಬಿಸಿಲಿಗೆ ನನ್ನ ತರಕಾರಿ ಅಂಗಡಿಯಲ್ಲಿರುವ ತರಕಾರಿ ಎಲ್ಲ ಬಾಡಿ ಹೋಗ್ತಾ ಇದೆ. ನಾನು ಆ ತರಕಾರಿನ ತಂದು ಇಲ್ಲೇ ವ್ಯಾಪಾರ ಮಾಡ್ತೀನಿ. ಚಿಚುಕಾಗೆ ಆಶ್ಚರ್ಯದಿಂದ, ನಿಲ್ಲಿ ನಿಲ್ಲಿ ನಿಲ್ಲಿ, ಇಲ್ಲಿ ಯಾರು ಕೂಡ ಯಾವ ಅಂಗಡಿನೂ ಹಾಕ್ಬಾರ್ದು. ಹೌದು ತುನಿ, ನೀನೇ ತಾನೇ ಈ ಜಾಗಕ್ಕೆ ಮೊದಲು ಬಂದೆ. ನಾನ್ ನಿನ್ಗೆ ಒಂದು ಒಳ್ಳೆ ಐಡಿಯಾ ಹೇಳ್ತೀನಿ. ಈ ಬಾವಿಯನ್ನು ನಾವು ಸೂಪರ್ ತಂಪಾದ ರೆಸಾರ್ಟ್ ಆಗಿ ಬದಲಾಯಿಸೋಣ. ಈ ಬಾವಿಯೊಳಗೆ ಎಂಟ್ರಿ ಕೊಡ್ಬೇಕು ಅಂದ್ರೆ 5,000 ಕೊಡ್ಬೇಕು. ಹಾಗೇನೆ ಎಸಿಗೂ ಅಮೌಂಟ್ನ ಫಿಕ್ಸ್ ಮಾಡೋಣ. ಇಲ್ಲಿ ನಾನು ಮ್ಯಾನೇಜರ್, ಬಂದ ಹಣವನ್ನು ನಾವಿಬ್ರು ಹಂಚಿಕೊಳ್ಳೋಣ. ಅಮ್ಮ, ಯಾಕಮ್ಮ ನೀವು ಈ ರೀತಿ ಹಣವನ್ನು ಸಂಪಾದನೆ ಮಾಡುವ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತೀರಾ? ನೀನು ಇದನ್ನ ಕೂಡ ಹಣ ಸಂಪಾದನೆ ಮಾಡುವ ಮೂಲವನ್ನಾಗಿ ಬದಲಾಯಿಸ್ತೀಯ ನೀನು. ಆಂಟಿ, ನೀವೀಗೆ ಮಾಡೋದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಾ ಇಲ್ಲ. ಊರಿನ ಜನರೆಲ್ಲ ಬಂದು ಇಲ್ಲಿ ನೆಮ್ಮದಿಯಾಗಿ ರೆಸ್ಟ್ ಮಾಡ್ಲಿಕ್ಕೋಸ್ಕರ ಈ ಪರಿಸರ ಮಾಡಿದ್ದ ಕೆಲಸವೇ ಇದು. ಸರಿ ಸರಿ, ಏನೋ ಹಣ ಸಂಪಾದನೆ ಮಾಡ್ಲಿಕ್ಕೆ ಒಂದು ದಾರಿ ಹೇಳ್ದೆ. ಸರಿ, ನನಗೂ ಕೂಡ ಹಾಗಾದ್ರೆ ಇಲ್ಲಿ ಉಳ್ಕೊಳಕ್ಕೆ ಜಾಗ ಕೊಡಿ. ತುನಿಗುಬ್ಬಚ್ಚಿ ಅವಳ ಮನೆಗೆ ಬಂದ ಎಲ್ಲರಿಗೋಸ್ಕರನೂ ಅಡಿಗೆ ಮಾಡ್ತಾ ಇದ್ಲು. ಅಲ್ಲೇ ಬಳ್ಳಿಯಲ್ಲಿ ನೇತಾಡ್ತಾ ಇದ್ದ ಹೀರೆಕಾಯಿ, ಸೋರೆಕಾಯಿ ಎಲ್ಲಾನು ಕೊಯ್ದು ಬೇಳೆ ಹಾಕಿ ಸಾಂಬಾರ್ ಮಾಡಿದ್ಲು. ಸ್ವಲ್ಪ ಸಮಯದಲ್ಲಿ ಅವ್ರೆಲ್ರಿಗೂ ಊಟ ಕೂಡ ತಯಾರಾಯ್ತು. ಆಂಟಿ, ನೀವು ಮಾಡುವ ಅಡಿಗೆಯ ವಾಸನೆಗೆ ನನ್ನ ಬಾಯಿಂದ ಗಂಗಾಜಲನೆ ಬರ್ತಾ ಇದೆ. ಅಡುಗೆ ಆದ ತಕ್ಷಣ ನನಗೆ ಹೊಟ್ಟೆ ತುಂಬಾ ಊಟ ಕೊಡಿ, ನನಗೆ ತುಂಬಾನೇ ಹಸಿವಾಗ್ತಿದೆ. ಲೇ ಬನ್ನು, ನಾವಿಲ್ಲಿ ಬಂದಿದ್ದು ತಂಪದ ಗಾಳಿಗೋಸ್ಕರ, ಆಂಟಿಗೆ ಕಷ್ಟ ಕೊಟ್ಟು ತಿನ್ಲಿಕ್ಕಲ್ಲ. ಈ ತಂಪಾದ ಗಾಳಿಗೆ ನಾನು 3 ಪ್ಲೇಟ್ ಊಟ ಮಾಡಿದ್ದೀನಿ. ಡಾಕ್ಟರ್ ನನಗೆ ಈಸಿಯಾಗಿ ಜೀರ್ಣ ಆಗುತ್ತೆ ಅಂತ ಹೇಳಿದ್ರಿಂದ ನಾನು ಹೊಟ್ಟೆ ತುಂಬಾ ಊಟ ಮಾಡಿದ್ದೀನಿ. ಬನ್ನು ಹೇಳಿದ ಮಾತಿಗೆ ಎಲ್ರೂ ನಗಾಡ್ತಾ ಇದ್ರು. ಟುನಿ ಎಲ್ಲರಿಗೂ ಆಹಾರನ ಬಡ್ಸದ್ಲು. ಆ ತಂಪಾಗಿರುವ ವಾತಾವರಣದಲ್ಲಿ ಬಿಸಿ ಬಿಸಿಯಾಗಿ ಟುನಿ ಮಾಡಿದ ಆಹಾರನ ತಿನ್ನುವಾಗ ಸುಮಾರು ದಿನಗಳ ನಂತರ ಎಲ್ಲರೂ ತುಂಬಾ ಸಂತೋಷವಾಗಿ ಇರುವ ತರ ಅವ್ರಿಗೆ ಅನಿಸ್ತು. ಆವಾಗ್ಲೇ ಒಳಗಡೆ ಇಳಿದು ಬಂದ ಕುಹು, ಫ್ರೆಂಡ್ಸ್, ನೀವೆಲ್ಲ ಇಲ್ಲೇ ಇದ್ದೀರಾ? ನಾನು ಹೊರಗಡೆ ನೀರಿಲ್ದೆ ಕಷ್ಟಪಡ್ತಾ ಇದ್ರೆ ನೀವೆಲ್ಲರೂ ಇಲ್ಲಿ ಆರಾಮವಾಗಿದ್ದೀರಾ? ನನ್ನ ಕೂಡ ಜಾಯಿನ್ ಮಾಡಿಸ್ತೀರಾ? ಬಾ ಕುಹು, ಈ ಬಿಸಿಲು ಕಾಲದಲ್ಲಿ ತಂಪಾಗಿರುವ ರೆಸಾರ್ಟು, ಮೀಟಿಂಗ್ ಪಾಯಿಂಟ್ ಎಲ್ಲವೂ ನಮಗೆ ಇದೇ ಆಗಿದೆ. ಹಾಗೆ ಆ ದಿನದಿಂದ ಪಕ್ಷಿಗಳು ಎಲ್ರು ಕೂಡ ಬಿಸಿಲು ಜಾಸ್ತಿ ಆದ್ರೂ ಕೂಡ ಬೇಜಾರು ಮಾಡ್ಕೊಳ್ಳೇ ಇಲ್ಲ. ಎಲ್ರು ಅವ್ರವ್ರ ಮನೆಗೆ ಹೋಗೋದು, ಅವ್ರವ್ರ ಕೆಲ್ಸಕ್ಕೆ ಹೋಗೋದು, ಕೆಲ್ಸನ ಮಾಡಿ ಮುಗಿಸ್ಕೊಂಡು ಆಮೇಲೆ ಟುನಿಯ ಮನೆಯೊಳಗಡೆ ಬಂದು ಕೂತ್ಕೊಳ್ಳೋದು. ಅಲ್ಲಿದ್ದ ತಂಪಾದ ವಾತಾವರಣ ಅವ್ರೆಲ್ರಿಗೂ ತುಂಬಾನೇ ಇಷ್ಟ ಆಯ್ತು. ಬನ್ನು ಅಂತೂ ಟುನಿಯ ಮನೆಯಲ್ಲೇ ಪರ್ಮನೆಂಟ್ ಆಗಿ ಉಳಿದ್ಬಿಟ್ಟ. ಅವನು ಅಲ್ಲೇ 3 ಹೊತ್ತು ಊಟ ಮಾಡೋದು ಕೂಡ. ಚಿಚುಕಾಗೆ ಯಾವಾಗ ಬಂದ್ರೂ ಕೂಡ ಸ್ಟೈಲ್ ಆಗಿ ಏನಾದ್ರೂ ಹೊರಗಡೆ ನಡೆದ ಕತೆಗಳನ್ನ ಹೇಳಿ ಅಲ್ಲಿ ಇದ್ದವರು ಎಲ್ಲರನ್ನ ಕೂಡ ತುಂಬಾನೇ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ಲು. ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಆ ಬೇಸಿಗೆ ಕಾಲ ಮುಗಿಯೋ ತನಕ ಟುನಿಯ ಮನೆಯಲ್ಲಿ ಸಂತೋಷವಾಗಿ ಅವ್ರ ಜೀವನನ ಬಾಳ್ತಾ ಇದ್ರು. ಟುನಿ ಕೂಡ ಅವ್ರಿಗೆ ಬೇಕಾಗಿರುವ ಎಲ್ಲ ಸಹಾಯಗಳನ್ನ ಮಾಡಿ ಹೊಟ್ಟೆ ತುಂಬಾ ಅವ್ರಿಗೆ ಊಟನೂ ಹಾಕಿಕೊಟ್ಟು ಅವ್ರೆಲ್ಲರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಕಷ್ಟ ಬಂದ್ರೆ ಅದನ್ನ ನೋಡಿ ಬೇಜಾರ್ ಮಾಡ್ಕೊಳ್ಳೋದು, ಇಲ್ಲ ಹೆದರೋದು, ಇಲ್ಲ ಕೋಪ ಪಡೋದು ಮಾಡದೆ ನಮ್ಮ ಸುತ್ತಮುತ್ತಾನೆ ಅದಕ್ಕೆ ಒಂದು ಸೊಲ್ಯೂಷನ್ ಇರುತ್ತೆ. ಅದು ಏನು ಅಂತ ಹುಡುಕಿದ್ರೆ ಆ ಪ್ರಾಬ್ಲಮ್ ಯಾವಾಗ್ಲೂ ಇಲ್ದೇನೆ ಹೋಗುತ್ತೆ.